ಮನದಾಳದಿಂದ ನಾ ಕರೆದೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ. ಮನದಾಳದಿಂದ ನಾ ಕರೆದೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ. ನಿನಗಾಗಿ ಬಂದೆ ನನ್ನನ್ನೇ ತಂದೆ, ನನದೆಲ್ಲ ನಿನದೆಂದೇ ದೇವಾ. ಈ ಮನವು ನಿನದೇ, ಈ ಒಡಲು ನಿನದೇ, ಈ ಬಾಳ ಪುಟ ಪುಟವು ನಿನದೇ. ನಿನಗಾಗಿ ಬಂದೆ ನನ್ನನ್ನೇ ತಂದೆ, ನನದೆಲ್ಲ ನಿನದೆಂದೇ ದೇವಾ. ಈ ಮನವು ನಿನದೇ, ಈ ಒಡಲು ನಿನದೇ, ಈ ಬಾಳ ಪುಟ ಪುಟವು ನಿನದೇ. ಸ್ವೀಕರಿಸು ನೀ ಹರಸು, ಈ ಬಾಳ ದೇಗುಲದಿ ಮನೆ ಮಾಡು. ಮನದಾಳದಿಂದ ನಾ ಕರೆದೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಬ್ಬದಿನದ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ಆನ್ಲೈನ್ ಮುಖಾಂತರ ಆರಾಧನೆಯನ್ನು ನಡೆಸುವುದಕ್ಕೆ ತಂದೆಯಾದ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತಹ ಪರಲೋಕ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ಪವಿತ್ರಾತ್ಮ ದೇವರೇ, ಈ ಆರಾಧನೆಯನ್ನು ನೀನು ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ. ಈ ಆರಾಧನೆಗೆ ಭಾಗವಹಿಸುವಂತಹ ಪ್ರತಿ ಒಬ್ಬೊಬ್ಬರನ್ನು ಸ್ವಾಮಿ ನಿನ್ನ ಕೃಪೆಯನ್ನು ನೀನು ಭದ್ರಪಡಿಸು. ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸು ಸ್ವಾಮಿ. ಇದನ್ನು ನೋಡುತ್ತಿರುವಂತಹ ಪ್ರತಿ ಒಬ್ಬೊಬ್ಬರ ಮೇಲೆ ನಿನ್ನ ದಿವ್ಯವಾದ ಕೃಪೆ, ನಿನ್ನ ಕನಿಕರ ಇಳಿಯಬೇಕು. ಆರಾಧನೆಯಲ್ಲಿರುವಂತಹ ಪ್ರಸನ್ನತೆಯು, ಆರಾಧನೆಯಲ್ಲಿರುವಂತಹ ಬಲವು ಅವರ ಮೇಲೆ ಅಪರಿಮಿತವಾಗಿ ಇಳಿಯಬೇಕು. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ನಡೆಯುವಂತಹ ಆರಾಧನೆಗಳು ನಿನ್ನ ನಾಮದ ಮಹಿಮೆಗೋಸ್ಕರವೇ. ಈ ಆರಾಧನೆಯನ್ನು ನೀನು ನಡೆಸುವಂತಹ ದೇವರಾಗಿದ್ದೀಯ. ನಿನ್ನ ಘನಚಿತ್ತವನ್ನು ನೆರವೇರಿಸಬೇಕೆಂದೇ ಈ ಆರಾಧನೆ ನೀನು ನಮಗೆ ಕೊಟ್ಟಿದ್ದೀಯ ಸ್ವಾಮಿ. ಈ ಆನ್ಲೈನ್ ಮುಖಾಂತರ ಮಾಡುತ್ತಿರುವಂತಹ ಆರಾಧನೆಯನ್ನು ಪ್ರತಿಯೊಬ್ಬರು ಸ್ವಾಮಿ ಈ ಆರಾಧನೆ ಮೂಲಕ ಆಶೀರ್ವಾದ ಹೊಂದಬೇಕು. ಈ ಆರಾಧನೆಯನ್ನು ನೀನು ನಡೆಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆ, ಆಮೆನ್.
ಸಾರಿ ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ಪವಿತ್ರಾತ್ಮ ದೇವರ ಸಹಾಯದಿಂದ, ಪವಿತ್ರಾತ್ಮ ದೇವರ ಅಭಿಷೇಕದಿಂದ ಈ ಆರಾಧನೆ ನಡೆಸಲ್ಪಡುತ್ತಿದೆ. ಇದನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರು ಪವಿತ್ರಾತ್ಮದಿಂದ ತುಂಬಿಸಲ್ಪಡಲಿ. ದೇವರಾತ್ಮನ ವಾಕ್ಯಗಳನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ಪರಿಶುದ್ಧಾತ್ಮನ ದೇವರು ಕಾರ್ಯ ಸಾಧನ ತರುವ ಹಾಗೆ ದೇವರಾತ್ಮ ತಾನೇ ಈ ಆರಾಧನೆಯನ್ನು ನಡೆಸಲಿ. ಈ ದಿನಕ್ಕೆ ನಾವು ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ನಹೋಮ ಪ್ರವಾದನೆ ಗ್ರಂಥ, ನಹೋಮ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ನಹೋಮ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ಪೌಳಿ ಗೋಡೆಯನ್ನು ಕಾಯಿ. ದೇವರ ನಾಮದ ಮಹಿಮೆಗೋಸ್ಕರ ದೇವರ ವಾಕ್ಯ ಈ ದಿನ ನಮಗೆ ಹೇಳ್ತಾ ಇದೆ. ಏನಂದ್ರೆ ಪೌಳಿ ಗೋಡೆಯನ್ನು ಕಾಯಿ. ನೋಡಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನವೆಯೇ ಚದರಿಸುವವನು ನಿನಗೆ ಮುಖಾಮುಖಿಯಾಗಿ ಬಂದಿದ್ದಾನೆ. ಪೌಳಿ ಗೋಡೆಯನ್ನು ಕಾಯಿ. ಚದರಿಸುವವನು ಯಾರು? ನಮಗೆ ಮುಖಾಮುಖಿಯಾಗಿ ನಿಂತಿರುವವನು ಯಾರು ಎಂಬುದಾಗಿ ನಾವು ನೋಡಿಕೊಂಡಾಗ, ದೇವರ ನಾಮದ ಮಹಿಮೆಗೋಸ್ಕರ, ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೋಸ್ಕರ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ಹೆಸರೇ ಯೇಸು ಕ್ರಿಸ್ತನು. ಆತನನ್ನು ನಂಬಿದಂತ ನಾವು ಪ್ರತಿಯೊಬ್ಬರು ಆತನು ಇರುವ ಹಾಗೆ ನಾವು ಮಾರ್ಪಾಡಬೇಕೆಂದು ಯೇಸು ಕ್ರಿಸ್ತನು ನಮಗೋಸ್ಕರ ಪರಿಶುದ್ಧವಾದ ಗ್ರಂಥವನ್ನು ಕೊಟ್ಟಿದ್ದಾನೆ. ಪರಿಶುದ್ಧವಾದ ಗ್ರಂಥದಲ್ಲಿರುವಂತಹ ಪ್ರತಿಯೊಂದು ವಾಕ್ಯಗಳು ನಮ್ಮನ್ನು ಎಚ್ಚರಿಸುತ್ತಾ, ನಮ್ಮನ್ನು ಪ್ರೀತಿಸುತ್ತಾ, ನಮ್ಮ ಕಷ್ಟಕರದಲ್ಲಿ, ನಮ್ಮ ರೋಗಕರದಲ್ಲಿ ನಮಗೆ ವಿಶೇಷವಾದ ಸಹಾಯವನ್ನು ಕೊಡುತ್ತಾ ಇದೆ. ಯಾಕೆಂದ್ರೆ ನಮ್ಮನ್ನು ಉಂಟು ಮಾಡಿದಂತ ದೇವರು ಸಜೀವವಾಗಿಯೇ ಇದ್ದಾನೆ. ಆತನು ಜೀವಿಸುತ್ತಾ ಇದ್ದಾನೆ. ನಮ್ಮೊಂದಿಗೆ ನಮ್ಮಲ್ಲಿರುವಂತಹ ದೇವರು ಸತ್ತಿಲ್ಲ, ಸತ್ತವರೊಳಗಿಂದ ಮೊದಲು ಎದ್ದು ಬಂದಂತಹ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಚದುರಿಸುವವನು ನಮಗೆ ಮುಖಾಮುಖಿಯಾಗಿ ನಿಂತಿದ್ದಾನೆ. ಈ ಚದುರಿಸುವವನು ಯಾರೆಂದರೆ ಈ ಲೋಕದ ಅಧಿಪತಿಯಾಗಿರುವಂತಹ ಸೈತಾನನಾಗಿದ್ದಾನೆ. ಈ ಸೈತಾನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಕಾಯ್ತಾ ಇರ್ತಾನೆ. ಯಾರ ಜೀವಿತದಲ್ಲಿ ಯಾವ ಬಲಹೀನತೆ ಇದೆ ಎಂಬುದಾಗಿ ಸೈತಾನನಿಗೆ ಗೊತ್ತುಂಟು. ಪ್ರಿಯ ದೇವರ ಮಕ್ಕಳೇ, ಆ ಸೈತಾನನು ಮುಖಾಮುಖಿಯಾಗಿ ನಿಂತಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತಾ ಇದೆ, ಪೌಳಿ ಗೋಡೆಯನ್ನು ಕಾಯಿ. ಈ ಪೌಳಿ ಗೋಡೆ ಅಂದ್ರೆ ಏನಂದ್ರೆ ನಿನ್ನ ದೇಹ, ನಿನ್ನ ಆತ್ಮ. ದೇಹದಲ್ಲಿ ಈಸಿಯಾಗಿ ಪ್ರವೇಶ ಮಾಡುವುದಕ್ಕೆ ಪಾಪವು ದೇಹದಲ್ಲಿ ಕೆಲವು ಅಂಗಾಂಗಗಳನ್ನ ಉಪಯೋಗಿಸಿಕೊಳ್ತದೆ. ಆ ಅಂಗಾಂಗಗಳಲ್ಲಿ ಮುಖ್ಯವಾದದ್ದು ಕಣ್ಣು. ಕಣ್ಣು. ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಪೌಳಿ ಗೋಡೆಯನ್ನು ನೀನು ಕಾಯಬೇಕು. ಒಂದು ಕೋಟೆ ಬೀಳಿಸಬೇಕಾದರೆ, ಒಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗಬೇಕಾದರೆ ಅದರ ಬಲಹೀನತೆ ಏನೆಂಬುದಾಗಿ ಎದುರುಗಡೆ ಇರುವಂತಹ ವ್ಯಕ್ತಿಗೆ ತಿಳಿದಿರಬೇಕು. ಆ ಬಲಹೀನ ಸ್ಥಿತಿಯಲ್ಲಿ ಅವರು ನುಗ್ಗಿದಾಗ, ಆ ಬಲಹೀನ ಸ್ಥಳದಲ್ಲಿ ಅವರು ನುಗ್ಗಿದಾಗ ಕೋಟೆಯನ್ನು ಸ್ವಾಧೀನಪಡಿಸಿಕೊಳ್ತಾರೆ. ನಮ್ಮ ಶರೀರದಲ್ಲಿ ಯಾವ ಅಂಗಾಂಗವು ಬಲಹೀನವಾಗಿದೆ ಎಂಬುದಾಗಿ ಸೈತಾನನ್ನು ಎದುರು ನೋಡ್ತಾ ಇರ್ತಾನೆ. ಯಾಕೆಂದ್ರೆ ನಮ್ಮ ಮುಖಾಮುಖಿಯಾಗಿ ನಿಂತಿದ್ದಾನೆ ಚದುರಿಸುವವನು. ನಮ್ಮನ್ನು ಹಾಳು ಮಾಡುವಂತ ಸೈತಾನನು ನಮಗೆ ಮುಖಾಮುಖಿಯಾಗಿ ನಿಂತಿದ್ದಾನೆ. ಆದ್ದರಿಂದಲೇ ದೇವರ ವಾಕ್ಯ ಹೀಗೆ ನಮ್ಮನ್ನು ಎಚ್ಚರಿಸುತ್ತಾ ಇದೆ, ನಿನ್ನ ಪೌಳಿ ಗೋಡೆಯನ್ನು ನೀನು ಕಾಯಬೇಕು, ನಿನ್ನ ಕಣ್ಣುಗಳನ್ನು ನೀನು ಕಾಯಬೇಕು. ಕಣ್ಣು ಏನ್ ಮಾಡುತ್ತಂದ್ರೆ ನೋಡ್ತಾ ಇರುತ್ತೆ, ಎಲ್ಲಾನು ನೋಡ್ತಾ ಇರ್ಬೇಕಾದ್ರೆ ಆ ಕಣ್ಣಿಗೆ ಯಾವುದು ಆಸೆ ಆಗುತ್ತೋ, ಯಾವುದು ಇಷ್ಟ ಆಗುತ್ತೋ ಆ ಕಣ್ಣು ಬಯಸುತ್ತೆ. ಆ ಕಣ್ಣು ಬಯಸಿದ ತಕ್ಷಣ ಹೃದಯದಲ್ಲಿ ಅದು ನನಗೆ ಬೇಕು,
ಕಣ್ಣುಗಳ ಸಂಗಡ ನೀನು ನಿಬಂಧನೆ ಮಾಡಿಕೊಂಡವನಾಗಿ ಇರಬೇಕು. ಅದೇ ದೇವರ ಉದ್ದೇಶ. ನಿನ್ನ ಕಣ್ಣುಗಳು ಏನ್ ಮಾಡ್ತವೆ ಅಂದ್ರೆ ಎಲ್ಲಾನು ನೋಡ್ತವೆ. ಮೊಬೈಲ್ ತೆಗೆಯುತ್ತೆ, ಎಲ್ಲಾನು ನೋಡ್ತೀವಿ. ಆ ಮೊಬೈಲಲ್ಲಿ ಯಾವುದು ಬೇಡದೇ ಇರುವಂತ ವಿಷಯ ಕಾಣಿಸುತ್ತೋ ಅದನ್ನ ನಾವು ಮುಂದಕ್ಕೆ ತಳ್ತೀವಿ, ಮತ್ತೆ ಕೈಯಲ್ಲಿ ಕೇಳ್ಕೊಂತೀವಿ. ಯಾಕೋಸ್ಕರ ಗೊತ್ತಾ? ಆ ಕಣ್ಣು ಅದನ್ನು ನೋಡುತ್ತೆ. ಆ ಕಣ್ಣು ಅದನ್ನು ನೋಡಿದ ತಕ್ಷಣ ಅದರ ಮೇಲೆ ಆಸೆ ಹುಟ್ಟುತ್ತೆ. ಹೃದಯದಲ್ಲಿ ನಿನ್ನ ಜೀವಿತವನ್ನು ಈ ದಿನ ಕಣ್ಣು ಕೆಡಿಸುತ್ತಾ ಇದ್ದರೆ ನಿನ್ನ ಜೀವಿತವನ್ನು ಸರಿಪಡಿಸಿಕೊ. ಹೋದ ವಾರದಲ್ಲಿ ನನಗೆ ಒಂದು ಫೋನ್ ಬಂದಿತ್ತು. ಆ ಫೋನ್ ಏನಂದ್ರೆ, ಪಾಸ್ಟ್ರೇ, ನನ್ನ ಹೆಂಡತಿ ತುಂಬಾ ಕಾಡಿಸ್ತಾ ಇದ್ದಾಳೆ, ತುಂಬಾ ನನ್ನ ಹಿಂಸೆ ಕೊಡ್ತಾ ಇದ್ದಾಳೆ, ಆದ್ರಿಂದ ನನ್ನ ಹೆಂಡತಿನ ನಾನು ಬಿಟ್ಟು ಬಿಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಫೋನ್ ಮಾಡಿದ್ರು ಒಬ್ಬ ವ್ಯಕ್ತಿ. ಅವರ ವ್ಯಕ್ತಿ ಫೋನ್ ಮಾಡಿದ ತಕ್ಷಣ ಯಾಕಪ್ಪ ಏನಾಯ್ತು ಅಂತ ಕೇಳಿದಾಗ, ಈ ರೀತಿ ನನಗೆ ಮನೆಗೆ ಬಂದ ತಕ್ಷಣ ನನ್ನ ಮೇಲೆ ಅನುಮಾನ ಬೀಳ್ತಾರೆ, ನನ್ನನ್ನು ವಿಧವಾದಂತ ಮಾತಲ್ಲಿ ಚುಚ್ತಾರೆ ಅಂತ ನನಗೆ ಫೋನ್ ಮಾಡಿ ಹೇಳಿದ. ಸರಿನಪ್ಪ, ಆದ್ರಿಂದ ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ನನ್ನ ಹೆಂಡತಿನ ಬಿಟ್ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ನನಗೆ ಫೋನ್ ಮಾಡ್ದ. ಆವಾಗ ನಾನು ಹೇಳಿದೆ, ಪ್ರಿಯ ದೇವರ ಮಗುವೇ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳಿರಿ, ಈ ಮಾತನ್ನು ಕೇಳಿರಿ. ಮೊದಲನೆಯ ಹೆಂಡತಿ ಅದು ದೇವರು ಕೊಡುವಂತದ್ದು, ಎರಡನೆಯದು ಬೇರೆದೆಲ್ಲ ಸೈತಾನನ್ನು ಕೊಡುವಂತದ್ದು. ಯಾಕೆಂದರೆ ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಇದೆಯಾ, ಆ ಸಮಸ್ಯೆಗೋಸ್ಕರ ಪ್ರಾರ್ಥನೆ ಮಾಡು, ಬೇರೆದ್ರ ಮೇಲೆ ನೀನು ಕಣ್ಣಾಕ್ಬೇಡ. ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಕಣ್ಣನ್ನು ನೀನು ಕಾಯಬೇಕು, ನಿನ್ನ ಪೌಳಿ ಗೋಡೆಯನ್ನು ನೀನು ಕಾಯಬೇಕು. ಯೇಸು ಸ್ವಾಮಿ ಆತ್ಮ ಸ್ವರೂಪನಾಗಿ ನಮ್ಮ ಮಧ್ಯೆ ಇದ್ದಾನೆ, ದೇಹ ಸ್ವರೂಪನಾಗಿ ನಮ್ಮ ಮಧ್ಯೆ ಜೀವಿಸುತ್ತಾ ಇದ್ದರು. ಏನ್ ಮಾಡ್ತಾ ಇದ್ರೆ, ಕಣ್ಣಿನ ಮೂಲಕ ಆಗಲಿ, ಬಾಯಿನ ಮೂಲಕವಾಗಲಿ, ಕೈನ ಮೂಲಕವಾಗಿ, ಕಾಲಿನ ಮೂಲಕವಾಗಿ ಆತನ ಶರೀರದಲ್ಲಿ ಪಾಪವೆಂಬುದು ಸ್ವಲ್ಪ ಮಟ್ಟಿಗಾದರೂ ಕಾಣಿಸಲಿಲ್ಲ. ಆತನಲ್ಲಿ ತಪ್ಪು ಹುಡುಕುವವನು ಒಬ್ಬನೂ ಕಾಣಿಸಲಿಲ್ಲ. ಈ ದಿನ ನಿನ್ನ ಕಣ್ಣು ನಿನ್ನನ್ನು ಪಾಪಕ್ಕೆ ಬೀಳಿಸುತ್ತಾ ಇದ್ದರೆ, ಸೈತಾನ ನಿನ್ನ ಕಣ್ಣುಗಳನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದರೆ, ಈ ದಿನವೇ ನಿನ್ನ ಕಣ್ಣುಗಳ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊ. ನಿನ್ನ ಕಣ್ಣುಗಳ ಸಂಗಡ ಒಂದು ಒಡಂಬಡಿಕೆಯನ್ನು ಮಾಡಿಕೊ. ಇನ್ನು ಮುಂದೆ ನನ್ನ ಕಣ್ಣು ಕೆಟ್ಟದ್ದನ್ನು ನೋಡುವುದಿಲ್ಲ, ಕೆಟ್ಟದ್ದನ್ನು ಬಯಸುವುದಿಲ್ಲ, ಕೆಟ್ಟದ್ದನ್ನು ಆಶಿಸುವುದಿಲ್ಲ ಎಂಬುದಾಗಿ ನಿನ್ನ ಕಣ್ಣುಗಳ ಸಂಗಡ ನೀನು ಒಂದು ನಿಬಂಧನೆಯನ್ನು ಮಾಡಿಕೊಂಡರೆ, ಪವಿತ್ರಾತ್ಮನಾದ ದೇವರು ತಾನೇ ನಿನಗೆ ಬೇಕಾಗಿರುವಂತಹ ಆಶೀರ್ವಾದವನ್ನು ಕೊಡ್ತಾನೆ. ಕ್ರಿಸ್ತನಲ್ಲಿ ಪ್ರೀತಿಯುವಂತ ದೇವರ ಮಗುವೆ, ದೇವರ ನಾಮದ ಮಹಿಮೆಗೋಸ್ಕರ, ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೋಸ್ಕರ ದೇವರು ನಿನ್ನ ಪೌಳಿ ಗೋಡೆಯನ್ನು ಕಾಯಿ ಎಂಬ ಮಾತನ್ನು ನಿನಗೆ ಹೇಳ್ತಾ ಇದ್ದಾನೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, 7:30, 8:30 ನೈಟ್ ಕರೆಕ್ಟಾಗಿ ಸೀರಿಯಲ್ ಬರೋ ಟೈಮಲ್ಲಿ ಆ ಸೀರಿಯಲ್ಗೆ ಕಣ್ಣು ಅಡಿಕ್ಟ್ ಆಗೋಗಿರುತ್ತೆ. ಆ ಸೀರಿಯಲ್ನ ಬಿಟ್ಟು ಮತ್ತೆ ಹೋಗಲ್ಲ. ಎಷ್ಟೇ ಕೆಲಸ ಇದ್ರು, ಎಷ್ಟೇ ತೊಂದರೆ ಇದ್ರು ಆ ಸೀರಿಯಲ್ ನೋಡೋದಕ್ಕೆ ಮಾತ್ರ ಹಂಗೆ ಬರ್ತಾರೆ. ಏನಕ್ಕೋಸ್ಕರ ಗೊತ್ತಾ? ಕಣ್ಣುಗಳ ಸಂಗಡ ಅದರ ಕೂಡ ಒಡಂಬಡಿಕೆಯನ್ನು ಮಾಡಿಕೊಂಡಿರ್ತಾರೆ. ನಿನ್ನ ಒಡಂಬಡಿಕೆಯಲ್ಲಿ ನೀನು ಸ್ಥಿರವಾಗಿ ಇಲ್ಲದಿದ್ದರೆ ನಿನ್ನ ಯೋಚನೆಯನ್ನು ಆತನು ಬಿಟ್ಟು ಬಿಡುತ್ತಾನೆ. ದೇವರ ಸಂಗಡ ಮಾಡಿಕೊಂಡಂತ ಒಡಂಬಡಿಕೆಯಲ್ಲಿ ನೀನು ಸ್ಥಿರವಾಗಿ ನಿಲ್ಲಬೇಕು. ಇಬ್ರಿಯ 8ನೇ ಅಧ್ಯಾಯ 9ನೇ ವಚನ ದೇವರ ವಾಕ್ಯ ಹೇಳುತ್ತದೆ, ಅವನು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲವಾದುದರಿಂದ ಅವನ ಚಿಂತನೆಯನ್ನು ನಾನು ಬಿಟ್ಟು ನಿಂತು ಯೆಹೋವನು ಅನ್ನುತ್ತಾನೆ. ನಿನ್ನ ಶರೀರದ ಸಂಗಡ ಒಡಂಬಡಿಕೆ ಮಾಡಿಕೋ, ನಿನ್ನ ಕಣ್ಣುಗಳ ಸಂಗಡ ಒಡಂಬಡಿಕೆ ಮಾಡಿಕೋ. ಈ ದಿನ ಯಾವ ಕಣ್ಣುಗಳು ನಿನ್ನನ್ನು ಬೀಳಿಸುತ್ತಾ ಇದೆ, ಯಾವ ಆಸೆಯು ನಿನ್ನನ್ನು ಕೆಡಿಸುತ್ತಾ ಇದೆ, ಹಣದ ಆಸೆನಾ? ಅದು ಎಂಥದೇ ಆಸೆ ಆಗಿರ್ಬೋದು, ನಿನ್ನನ್ನು ಪಾಪಕ್ಕೆ ಸಿಲುಕಿಸುತ್ತಿರುವಂತಹ ಯಾವುದೇ ಆಸೆ ಆಗಿರಬಹುದು, ಅದು ನಿನ್ನಿಂದ ತೆಗೆದುಹಾಕಬೇಕು. ನಿನ್ನ ದೇಹವನ್ನು ನೀನು ಕಾಯಬೇಕು.
ನಿನ್ನ ದೇಹವನ್ನು ನೀನು ಕಾದರೆ, ಸುರಕ್ಷಿತವಾಗಿ ಇಟ್ಟುಕೊಂಡರೆ, ಆ ದೇಹವೆಂಬ ಗುಡಾರದಲ್ಲಿ ಸೇನಾಧೀಶ್ವರನಾದ ಯೆಹೋವನು, ಪರಿಶುದ್ಧನಾದ ದೇವರು, ತಂದೆಯಾಗಿರುವಂತಹ ಯೇಸು ಕ್ರಿಸ್ತನು ವಾಸ ಮಾಡ್ತಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ದಾರಿಯ ಮೇಲೆ ಕಣ್ಣಿಡು, ನಿನ್ನ ಸೊಂಟವನ್ನು ಬಲಪಡಿಸಿಕೋ, ನಿನ್ನ ಶಕ್ತಿಯನ್ನು ಚೆನ್ನಾಗಿ ದೃಢ ಮಾಡಿಕೋ. ದೇವರ ವಾಕ್ಯ ಹೇಳ್ತಾ ಇದೆ. ನಿನ್ನ ಶಕ್ತಿ ನಿನ್ನ ಕಣ್ಣುಗಳಿಂದ ನೀನು ಕಳ್ಕೊತಾ ಇದ್ರೆ, ಈ ದಿನವೇ ನಿನ್ನ ಶಕ್ತಿಯನ್ನು ದೃಢಪಡಿಸಿಕೋ. ನಿನ್ನ ಬಾಯಿಂದ ಕಳ್ಕೊತಾ ಇದ್ರೆ, ಪ್ರಿಯ ದೇವರ ಮಗುವೆ, ಬಾಯಿ, ಕಣ್ಣು ಇವೆಲ್ಲ ದೇವರು ನಮಗೆ ಕೊಟ್ಟಿರೋದು. ಏನಕ್ಕೋಸ್ಕರ? ಒಳ್ಳೆಯದನ್ನ ಮಾಡೋದಕ್ಕೋಸ್ಕರ, ಒಳ್ಳೆಯದನ್ನ ನಡೆಯೋದಕ್ಕೋಸ್ಕರ, ಒಳ್ಳೆಯ ಮಾತುಗಳನ್ನು ಮಾತನಾಡೋದಕ್ಕೋಸ್ಕರ. ದೇವರನ್ನ ಇದೇ ಬಾಯಿಂದನೇ ಆರಾಧನೆ ಮಾಡ್ತೀವಿ, ಇದೇ ಬಾಯಿಂದನೇ ಯೇಸು ಸ್ವಾಮಿನ ದೇವರು ಅಂತ ಅರಿಕೆ ಮಾಡ್ತೀವಿ. ನಾನು ದೇವರ ಮಗು ಅಂತ ದೇವರ ಮುಂದೆ ಹೇಳ್ತೀವಿ. ಇದೇ ಬಾಯಲ್ಲಿ ಕೆಟ್ಟ ಮಾತುಗಳು, ಇದೇ ಬಾಯಲ್ಲಿ ಒಬ್ಬರ ಮೇಲೆ ಒಬ್ಬರು ಸುಳ್ಳು ಅಪರಾಧಗಳು, ಅಸೂಯೆ. ಕ್ರಿಸ್ತನಲ್ಲಿ ಪ್ರೀತಿಯಾದ ದೇವರ ಮಕ್ಕಳೇ, ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಇದ್ದೀರಾ? ಈ ಮಾತುಗಳನ್ನು ನೀವು ಕೇಳಿಸಿಕೊಳ್ಳುತ್ತಾ ಇದ್ದೀರಾ? ನಿನ್ನ ಶಕ್ತಿಯನ್ನು ನೀನು ದೃಢಪಡಿಸಿಕೊಳ್ಳಬೇಕು. ಅದೇ ದೇವರ ಉದ್ದೇಶ. ಇಲ್ಲದಿದ್ದರೆ ನಿನ್ನ ಕೋಟೆಯೊಳಗೆ ಸೈತಾನನು ಈಸಿಯಾಗಿ ಪ್ರವೇಶ ಮಾಡ್ತಾನೆ. ಒಂದು ಮನೆಯನ್ನು ಬೀಳಿಸಬೇಕಾದರೆ, ಒಂದು ಮನೆಯನ್ನು, ಒಂದು ಕುಟುಂಬವನ್ನು ಒಡೆದು ಹಾಕಬೇಕಾದರೆ, ಆ ಕುಟುಂಬದ ಯಜಮಾನನನ್ನು ಒಡೆದು ಹಾಕಬೇಕು. ಆ ಕುಟುಂಬದಲ್ಲಿರುವಂತಹ ಬಲಿಷ್ಠ ವ್ಯಕ್ತಿಯನ್ನು ಒಡೆದು ಹಾಕಿದರೆ ಕುಟುಂಬವನ್ನು ಹಾಳು ಮಾಡುವುದಕ್ಕೆ ಸುಲಭವಾಗುತ್ತದೆ ಸೈತಾನನಿಗೆ. ಆದ್ದರಿಂದ ಕ್ರಿಸ್ತನಲ್ಲಿ ಪ್ರೀತಿಸುವಂತಹ ದೇವರ ಮಕ್ಕಳೇ, ನಿನ್ನ ಪೌಳಿ ಗೋಡೆಯನ್ನು ಹಾಳು ಮಾಡುತ್ತಿರುವಂತಹ ಯಾವ ವಿಷಯವೇ ಆಗಿರಬಹುದು, ಯಾವ ಯೋಚನೆಯೇ ಆಗಿರಬಹುದು, ಅದನ್ನು ನೀನು ತೆಗೆದುಹಾಕು. ತೆಗೆದು ಹಾಕಿದ್ರೆ ದೇವರು ವಾಸ ಮಾಡ್ತಾನೆ. ನಿನ್ನನ್ನು ಚದುರಿಸುವವನು ನಿನಗೆ ಮುಖಾಮುಖಿಯಾಗಿ ನಿಂತಿದ್ದಾನೆ. ಎಚ್ಚರವಾಗಿರು. ನಿರ್ಲಕ್ಷ್ಯತೆಯಿಂದ ಇದ್ದು ನಿನ್ನ ಜೀವಿತವನ್ನು ಅಪಾಯಕ್ಕೆ ಸಿಕ್ಕಿಸಿಕೊಳ್ಳಬೇಡ. ದೇವರ ವಾಕ್ಯನ ಕೇಳ್ತಾ ಇರುವಂತಹ ದೈವ ಮಕ್ಕಳೇ, ದೈವ ಜನರೇ, ದೇಹವನ್ನು ಕಾಯಿರಿ. ಈ ದೇಹವೆಂಬ ಪೌಳಿ ಗೋಡೆಯನ್ನು ಕಾಯುವಂತ ದೈವ ಮನುಷ್ಯರಾಗಿರ್ರಿ. ನಿನ್ನ ದೇಹ ಬಯಸಿದ್ದನ್ನೆಲ್ಲ ಕೊಡಬೇಡ್ರಿ. ನಿನ್ನ ಕಣ್ಣು ನೋಡಿದ್ದನ್ನೆಲ್ಲ ಕೊಡಬೇಡ್ರಿ. ನಿನ್ನ ಕಣ್ಣುಗಳ ಸಂಗಡ, ನಿನ್ನ ಕೈಗಳ ಸಂಗಡ, ನಿನ್ನ ಮಾತುಗಳ ಸಂಗಡ, ನಿನ್ನ ದೇಹದ ಸಂಗಡ ಒಂದು ನಿಬಂಧನೆಯನ್ನು ಮಾಡಿಕೋ. ಅದೇ ನಿನ್ನ ಜೀವಿತಕ್ಕೆ ಆಶೀರ್ವಾದ. ಅದೇ ನಿನ್ನನ್ನು ಕಾಪಾಡುವಂತಹ ಗುರಾಣಿಯು, ಅದೇ ನಿನ್ನ ಶಕ್ತಿ, ಅದೇ ನಿನ್ನ ಬಲ. ನಿನ್ನ ಶಕ್ತಿಯನ್ನು ನೀನು ಕಳಕೊಂಡರೆ ನಿನ್ನ ಜೀವಿತವನ್ನು ಈಸಿಯಾಗಿ, ಸುಲಭವಾಗಿ ನಾಶ ಮಾಡುವುದಕ್ಕೆ ಶಕ್ತಿ ಉಂಟು ಸೈತಾನನಿಗೆ. ಆದ್ದರಿಂದ ಆ ವ್ಯಕ್ತಿ ನನಗೆ ಫೋನ್ ಮಾಡಿ ಈ ಥರ ಹೇಳಿದ ತಕ್ಷಣ ಒಂದೇ ಒಂದು ಮಾತು, ನಿನ್ನ ಹೆಂಡತಿನ ಬಿಡಬೇಡ, ಪ್ರಾರ್ಥನೆ ಮಾಡಿ. ದೇವರ ಮೇಲೆ ನಂಬಿಕೆ ಇಲ್ವಾ? ನೆಕ್ಸ್ಟ್ ಬರೋರು ಒಳ್ಳೆಯವರು ಅಂತ ಹೆಂಗೆ ಹೇಳಬಲ್ಲೆ ನೀನು? ಅದ್ರ ನೆಕ್ಸ್ಟ್ ಬರೋರು ಒಳ್ಳೆಯವರು ಅಂತ ಹೆಂಗೆ ಹೇಳಬಲ್ಲೆ? ಮನುಷ್ಯನ ಹೃದಯದಲ್ಲಿರುವಂಥದ್ದನ್ನು, ಮನುಷ್ಯನನ್ನು ಉಂಟು ಮಾಡಿದಂತಹ ದೇವರಿಗೆ ಮಾತ್ರನೇ ಸಾಧ್ಯ ತಿಳಿದುಕೊಳ್ಳುವುದಕ್ಕೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಪೌಳಿ ಗೋಡೆಯನ್ನು ನೀವು ಕಾಯಿರಿ. ನಿಮ್ಮ ಕಣ್ಣುಗಳ ಸಂಗಡ ನಿಬಂಧನೆ ಮಾಡಿಕೊಳ್ಳ್ರಿ. ಇನ್ನು ಮುಂದೆ ನನ್ನ ಮೊಬೈಲ್ ಆಗಲಿ, ಟಿವಿಯಲ್ಲಾಗಲಿ, ಯಾವ ವಿಷಯದಲ್ಲಿ ಆಗಲಿ ನನ್ನ ಕಣ್ಣು ತಪ್ಪು ಮಾಡುವುದಿಲ್ಲ, ಪಾಪದಲ್ಲಿ ಬೀಳುವುದಿಲ್ಲ. ಈ ನಿಬಂಧನೆ ದೇವರ ಮಕ್ಕಳಾಗಿರುವಂತ ನಾವು ಮಾಡಿಕೊಳ್ಳದೆ ಹೋದ್ರೆ, ನಾವೇ ದೇವರನ್ನು ನಂಬಿ ದೇವರ ಸಂಗಡ ಜೀವನ ಮಾಡ್ತಾ ಇರುವಂತ ನಾವೇ ನಿಬಂಧನೆ ಮಾಡಿಕೊಳ್ಳದೆ ಹೋದ್ರೆ ಇನ್ಯಾರು ಮಾಡ್ಕೊಳ್ಳೋಕೆ ಸಾಧ್ಯ? ಯೇಸು ಸ್ವಾಮಿಯನ್ನು ನಂಬಿದಂತ
ನಾವು ದೇವರಿಗೋಸ್ಕರ ಈ ಆಲಯನ್ನು ನಾವು ಕೊಡದೆ ಹೋದರೆ ಇನ್ಯಾರು ಸಾಧ್ಯ? ಕ್ರಿಸ್ತರಲ್ಲಿ ದೇವರ ಮಗುವೆ, ಆದ್ದರಿಂದ ಚದರಿಸುವವನು ನಿನಗೆ ಮುಖಾಮುಖಿಯಾಗಿ ನಿಂತಿದ್ದಾನೆ. ಚದರಿಸುವವನು ನಿನ್ನ ಜೀವಿತವನ್ನು ಪಾಪದಲ್ಲಿ ಬೀಳಿಸುವುದಕ್ಕೋಸ್ಕರ, ನಿನ್ನ ಜೀವಿತವನ್ನು ರೋಗದಲ್ಲಿ ಬೀಳಿಸುವುದಕ್ಕೋಸ್ಕರ, ನಿನಗೆ ಕಣ್ಣಿಗೆ ಕಾಣದ ಹಾಗೆ ನಿನಗೆ ಮುಖಾಮುಖಿಯಾಗಿ ನಿಂತಿದ್ದಾನೆ. ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಚದರಿಸುವವನು ನಿಂತಿರೋದು. ಆದ್ರಿಂದಲೇ ನಿನ್ನ ಪೌಳಿ ಗೋಡೆಯನ್ನು ನೀನು ಕಾಯಬೇಕು. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ನಿನ್ನ ಪೌಳಿ ಗೋಡೆಯನ್ನು ನೀನು ಕಾಯುವಂತ ದೇವ ಮಗುವಾಗಿರಬೇಕು. ನಿನ್ನ ಶಕ್ತಿಯನ್ನು ಕಾಪಾಡಿಕೊಳ್ಳುವಂತ ದೇವರ ಮಕ್ಕಳಾಗಿರಬೇಕು. ನಾನು ಪ್ರಾರ್ಥನೆನೂ ಮಾಡ್ತೀನಿ, ತಪ್ಪು ಮಾಡ್ತೀನಿ ಅಂದ್ರೆ ಆಗಲ್ಲ. ದೇವರ ಹತ್ರ ಕ್ಷಮಾಪಣೆನೂ ಕೇಳ್ತೀನಿ, ಮತ್ತೆ ಅದೇ ಪಾಪ ಮಾಡ್ತೀನಿ ಅಂದ್ರೆ ದೇವರು ಒಪ್ಪಲ್ಲ, ಖಂಡಿತ ಒಪ್ಪಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರ ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನಿನ್ನ ಪಾಪ ಕಡು ಕೆಂಪಾಗಿದ್ದರೂ ಅದನ್ನ ಹಿಮ್ಮದ ಹಾಗೆ ಬಿಳುಪು ಮಾಡ್ತೀನಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ನೀನು ಕೆಟ್ಟವನಾಗಿದ್ರೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಲ್ಲ. ನಿನ್ನ ಪಾಪದಲ್ಲಿದೆಯಾ? ನಿನ್ನ ಪಾಪನ ನಾನು ತೊಳಿತೀನಿ, ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನಿನಗೋಸ್ಕರ ನಾನು ನನ್ನ ಪ್ರಾಣನ ಕೊಟ್ಟಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ನೀನು ಕೆಟ್ಟವನಾಗಿದ್ರೆ ಒಳ್ಳೆಯದು ಮಾಡ್ತೀನಿ ಅಂತ ನಾನು ನಿನ್ಗೆ ಹೇಳಲ್ಲ. ನಿನ್ನ ಕೆಟ್ಟದನ್ನ ಬಿಟ್ಟು ಬಿಟ್ಟರೆ ನಾನು ನಿನಗೆ ಒಳ್ಳೆಯವನಾಗಿರ್ತೀನಿ. ನಾನು ಹೇಳ್ತಾ ಇರುವಂತ ಮಾತು ನೀನು ಕೇಳಬೇಕು. ನಿನ್ನ ಪೌಳಿ ಗೋಡೆಯನ್ನು ನೀನು ಕಾಯಬೇಕು ಎಂಬುದಾಗಿ ಸೇನಾಧೀಶ್ವರನಾದ ಯೆಹೋವನು ಹೇಳ್ತಾ ಇದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೆ, ನಿನ್ನ ಶಕ್ತಿಯನ್ನು ನೀನು ಕಳೆದುಕೊಳ್ಳಬೇಡ. ನಿನ್ನ ದೇಹದಿಂದ ಮಾಡಿರುವಂತಹ ಪ್ರತಿಯೊಂದೊಂದು ಕ್ರಿಯೆಗೂ ದೇವರ ಮುಂದೆ ಯಥಾಸ್ಥಿತಿಯಾಗಿ ನಾವು ನಿಂತುಕೊಳ್ಳಬೇಕು. ಯಾಕೆಂದರೆ ನಮ್ಮ ಪೌಳಿ ಗೋಡೆಯನ್ನು ಕಾಯುವಂತ ದೇವರು ಒಬ್ಬನಿದ್ದಾನೆ. ಆತನ ಹೆಸರೇ ದೇವರ ವಾಕ್ಯ. ಆತನ ಹೆಸರೇ ಯೇಸು ಕ್ರಿಸ್ತನು. ಆದ್ದರಿಂದ ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಬಹುದು. ನಿನ್ನ ಕೈಗಳ ಮೂಲಕವಾಗಲಿ, ನಿನ್ನ ಕಣ್ಣುಗಳ ಮೂಲಕವಾಗಲಿ, ನಿನ್ನ ಬಾಯಿಗಳ ಮೂಲಕವಾಗಲಿ ಯಾರ ಬಗೆಯೂ ಯಾವ ವಿಧವಾದಂತಹ ಪಾಪವು ನೀನು ಮಾಡಬಾರದು. ಸದಾ ಕಾಲವು ಜೀವಿಸುತ್ತಿರುವಂತಹ ಕ್ರಿಸ್ತನು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ನೀನು ದೇವರ ಮಗು, ದೇವರಿಂದ ಆರಿಸಲ್ಪಟ್ಟಂತ ದೇವ ಜನರಾಗಿದ್ದೀವಿ ನಾವು. ಆದ್ದರಿಂದ ಈ ಪೌಳಿ ಗೋಡೆಯನ್ನು ಕಾಯುವುದಕ್ಕೆ ದೇವರ ವಾಕ್ಯವು ನನಗೆ ಶಕ್ತಿಯನ್ನು ಕೊಟ್ಟಿದೆ. ದೇವರ ವಾಕ್ಯದಲ್ಲಿರುವಂತಹ ಶಕ್ತಿಯು ನನ್ನ ನರನಾಡುಗಳಲ್ಲಿ ಹರಡಿದೆ. ನನ್ನ ರಕ್ತದಲ್ಲೂ ಯೇಸು ಕ್ರಿಸ್ತನ ಪರಿಶುದ್ಧತೆಯು ನನ್ನ ಕಣ್ಣಲ್ಲೂ ನಿಬಂಧನೆ ಪಾಪವನ್ನು ನೋಡದ ಹಾಗೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತಹ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ದೈವ ಜನರೇ, ನಿಮ್ಮ ಪೌಳಿ ಗೋಡೆಯಾಗಿರುವಂತಹ ನಿಮ್ಮ ದೇಹವನ್ನು ನೀವು ಕಾಯಬೇಕು. ಯಾವ ರೀತಿ ತಂದೆ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾನೆ, ಆ ಮಕ್ಕಳ ಭವಿಷ್ಯದಕ್ಕೋಸ್ಕರ ಹಗಲೆಲ್ಲ ದುಡಿತಾನೆ. ಸ್ವಲ್ಪ ಜ್ವರ ಬಂದ್ರೆ ಸಾಕು, ಸ್ವಲ್ಪ ಹುಷಾರಿಲ್ಲದ್ರೆ ಸಾಕು, ಕೆಲಸಕ್ಕೆ ರಜಾ ಆಗ್ತಾನೆ, ಕುಟುಂಬನ ಕಾಪಾಡ್ಕೊಂತಾನೆ, ಮಕ್ಕಳನ್ನ ಕಾಪಾಡ್ಕೊಂತಾನೆ, ತಂದೆ ತಾಯಿನ ಕಾಪಾಡ್ಕೊಂತಾನೆ, ಹೆಂಡತಿನ ಕಾಪಾಡ್ಕೊಂತಾನೆ. ಪ್ರತಿ ಒಬ್ಬೊಬ್ಬರನ್ನು ನಿಮ್ಮ ನಿಮ್ಮ ಕುಟುಂಬಗಳನ್ನು ನೀವು ಕಾಪಾಡಿಕೊಳ್ಳುವುದರಲ್ಲಿ ಆಸಕ್ತರಾಗಿ ಇದ್ದೀರಾ. ನಿಮ್ಮ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಆಸಕ್ತರಾಗಿ ಇರಬೇಕು. ದೇವರ ಉದ್ದೇಶ ಏನು ಗೊತ್ತಾ? ನಿನ್ನ ಪೌಳಿ ಗೋಡೆಯನ್ನು ನೀನು ಕಾದರೆ, ನಿನ್ನ ದೇಹವನ್ನು ನೀನು ಶುದ್ಧವಾಗಿ ಇಟ್ಟುಕೊಂಡರೆ, ನಿನ್ನ ಪೌಳಿ ಗೋಡೆಯನ್ನು ಬಿಡಿಸುವುದಕ್ಕೆ ಸೈತಾನನಿಗೆ
ಶಕ್ತಿ ಸಾಲದು. ಯಾಕಂದ್ರೆ ಚೇತರಿಸುವವನು ನಿನ್ನ ಮುಖಾಮುಖಿಯಾಗಿ ನಿಂತಿದ್ದಾನೆ. ಈಗ ಬಂದಿರುವಂತಹ ಕಾಯಿಲೆ ನಿನಗೆ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸಲ್ಲ. ಅದು ನಿನಗೆ ಮುಖಾಮುಖಿಯಾಗಿ ನಿಂತಿದ್ದೆ. ನಿನ್ನನ್ನು ಉಂಟು ಮಾಡಿದಂತ ದೇವರು, ಸರ್ವಶಕ್ತನಾದಂತ ಯೇಸು ಕ್ರಿಸ್ತನು ನಿನಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಾರಾ? ದೇವರ ವಾಕ್ಯ ರೂಪದಲ್ಲಿ ನಮ್ಮ ಮಧ್ಯೆ ಜೀವನ ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ಇರಬೇಕು. ದೇವರ ನಾಮಕ್ಕೆ ಎಷ್ಟು ಬಲ ಉಂಟು, ದೇವರ ಹೆಸರಿಗೆ ಎಷ್ಟು ಶಕ್ತಿ ಉಂಟು, ಆ ಶಕ್ತಿ ದೇವರ ಮಕ್ಕಳಾದಂತ ನಮ್ಮ ಜೀವಿತದಲ್ಲಿ ನಾವು ತಿಳಿದಿರಬೇಕು. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಕ್ರಿಸ್ತನ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ಎಲ್ಲಾ ಜನರೇ, ಈ ದಿನವೇ ನಿಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದೊಂದು ಅಂಗಾಂಗಗಳ ಒಟ್ಟಿಗೆ ಒಂದು ನಿಬಂಧನೆ ಮಾಡಿಕೊಳ್ಳ್ರಿ. ಆ ನಿಬಂಧನೆಗೆ ಒಳಗಾಗಿ ನಿಮ್ಮ ಪೌಳಿ ಗೋಡೆಯಾಗಿರುವಂತಹ ನಿಮ್ಮ ದೇಹವನ್ನು ನೀವು ಕಾಯಬೇಕು. ಇದೇ ದೇವರ ಉದ್ದೇಶ, ದೇವರ ಚಿತ್ತ. ಆದರೆ ಪರಿಶುದ್ಧಾತ್ಮ ದೇವರು ತಾನೇ ನಮ್ಮ ಜೀವಿತಗಳಲ್ಲಿ, ನಮ್ಮ ಈ ಪೌಳಿ ಗೋಡೆಯಲ್ಲಿ ಸುರಕ್ಷಿತವಾಗಿ ವಾಸ ಮಾಡ್ತಾನೆ. ನಮ್ಮ ಜೀವಿತವನ್ನು ಅಪಾಯಕ್ಕೆ ಸಿಕ್ಕಿಕೊಳ್ಳದ ಹಾಗೆ, ಸೈತಾನನ್ನು ಬೀಳಿಸದ ಹಾಗೆ ಈ ಪೌಳಿ ಗೋಡೆಯನ್ನು ದೇವರ ವಾಕ್ಯದಿಂದ ದೇವರು ಬಲಪಡಿಸ್ತಾರೆ. ನಿಬಂಧನೆ ಮಾಡ್ಕೊಳ್ತೀಯಾ? ನೀನು ನಿಬಂಧನೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ರೆ ಈ ಕ್ಷಣವೇ ನೀನು ರೆಡಿಯಾಗು. ಈ ಪ್ರಾರ್ಥನೆಯಲ್ಲಿ ನೀನು ಏಕೀಭವಿಸು. ನನ್ನ ಕಣ್ಣುಗಳು ಇನ್ನು ಮುಂದೆ ಪಾಪವನ್ನು ನೋಡುವುದಿಲ್ಲ, ನನ್ನ ಕಣ್ಣುಗಳ ಮೂಲಕ ತಪ್ಪು ನಡೆಯುವುದಿಲ್ಲ, ನನ್ನ ಕೈಗಳು ತಪ್ಪು ಕೆಲಸ ಮಾಡುವುದಿಲ್ಲ, ನನ್ನ ಕಾಲುಗಳು ತಪ್ಪಾದ ಮಾರ್ಗಕ್ಕೆ ನಡೆಯುವುದಿಲ್ಲ, ನನ್ನ ಯೋಚನೆಗಳು ಸ್ಥಿರವಾಗಿ ದೇವರಿಗೆ ಮೆಚ್ಚುಗೆಯಾಗಿರುವಂತಹ ಯೋಚನೆಗಳನ್ನು ನಾನು ಮಾಡ್ತೇನೆ. ಕ್ರಿಸ್ತನಲ್ಲಿ ದೇವರ ಮಕ್ಕಳೇ, ದೇವರು ನಮ್ಮನ್ನು ಉಂಟು ಮಾಡಿದಾಗ ಯಾವ ರೀತಿ ಉಂಟು ಮಾಡಿದ್ರೆ, ಪಾಪದಿಂದ ನಮ್ಮನ್ನು ಉಂಟು ಮಾಡಲಿಲ್ಲ. ಜೇಡಿ ಮಣ್ಣನ್ನು ತಗೊಂಡು ಆತನ ಪರಿಶುದ್ಧವಾದ ಶ್ವಾಸನ ಊದಿ ಪರಿಶುದ್ಧವಾಗಿ ಉಂಟು ಮಾಡಿದರು. ಪರಿಶುದ್ಧವಾಗಿ ಉಂಟು ಮಾಡಿದಂತ ಮನುಷ್ಯರಲ್ಲಿ ಪಾಪವು ನುಗ್ಗಿತು. ದೇವರು ಉಂಟು ಮಾಡಿದಾಗ ಪರಿಶುದ್ಧರಾಗಿದ್ದರು. ಪರಲೋಕಕ್ಕೆ ಹೋಗಬೇಕು ಅಂದ್ರೆ, ದೇವರ ರಾಜ್ಯ ನಮಗೋಸ್ಕರ ತೆರೆಯಲ್ಪಡಬೇಕಾದ್ರೆ ಆ ಪರಿಶುದ್ಧತೆ ನಾವು ಕಾಪಾಡಿಕೊಳ್ಳಬೇಕು. ಅದು ನಮ್ಮ ದೇಹದಲ್ಲೂ ನಮ್ಮ ಆತ್ಮದಲ್ಲೂ ಇರಬೇಕು. ಆದ್ರಿಂದ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ, ನಿಮ್ಮ ಪೌಳಿ ಗೋಡೆಯನ್ನು ನೀವು ಕಾಯಬೇಕು. ದೇವರ ನಾಮದ ಮಹಿಮೆಗೋಸ್ಕರ ಈ ವಾಕ್ಯಗಳನ್ನು ಕೇಳಿದಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಪರಿಶುದ್ಧಾತ್ಮ ದೇವರು ತಾನೇ ಎಲ್ಲ ಕಾರ್ಯಗಳನ್ನು ನಡೆಸಿ ವಿಶೇಷವಾದ ಸಮಾಧಾನವನ್ನು ಕೊಡಲಿ. ಈ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಏಕೀಭವಿಸಬೇಕು. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮ ದೇವರೇ, ನಿನ್ನ ಮಕ್ಕಳಾದ ನಾವೆಲ್ಲರೂ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳಿದ್ದೇವೆ. ಚದರಿಸುವವರು ನಮ್ಮ ಮುಖಾಮುಖಿಯಾಗಿ ನಿಂತಿದ್ದರು. ನಿನ್ನ ವಾಕ್ಯವೆಂಬ ನಮ್ಮಲ್ಲಿ ಸ್ಥಿರವಾಗಿ ಬಲವಾಗಿ ಇದ್ದಾನೆ. ನನ್ನ ಕಣ್ಣುಗಳ ಸಂಗಡ, ನನ್ನ ಕೈಗಳ ಸಂಗಡ, ನನ್ನ ಕಾಲುಗಳ ಸಂಗಡ, ನನ್ನ ಆಲೋಚನೆಯ ಸಂಗಡ ನಾನು ಪಾಪದಲ್ಲಿ ಬಿದ್ದಿದ್ದರೆ ಯೇಸುವಿನ ನಾಮದಲ್ಲಿ, ನಿನ್ನ ನಾಮದ ಮಹಿಮೆಗೋಸ್ಕರ ಈ ದಿನವೇ ಒಂದು ನಿಬಂಧನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಆ ನಿಬಂಧನೆ ಏನೆಂದರೆ, ನನ್ನ ಶರೀರದಲ್ಲಿರುವಂತಹ ಯಾವ ಅಂಗವೇ ಆಗಲಿ ಇನ್ನು ಮುಂದೆ ಪಾಪ ಮಾಡುವುದಿಲ್ಲ. ನಿನಗಿಷ್ಟವಿಲ್ಲದ ಮಾತುಗಳು ನನ್ನ ಬಾಯಾಗಲಿ, ನನ್ನ ಜ್ಞಾನಿಗೆ ಆಗಲಿ, ನನ್ನ ಕಣ್ಣಾಗಲಿ ಮಾಡುವುದಿಲ್ಲ. ಪವಿತ್ರಾತ್ಮ ದೇವರೇ, ನೀನೇ ಆಶೀರ್ವಾದ ಮಾಡಿ, ನೀನೇ ಆಶೀರ್ವಾದ ಮಾಡಿಸುವ. ಆಶೀರ್ವಾದ ಮಾಡುವಂತ ದೇವರು ನೀನು ಮಾತ್ರ. ನಿನ್ನ ಕೃಪೆಯನ್ನು ಬಲಪಡಿಸಿ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ಜೀವಿಸುವುದಕ್ಕೆ ಸಿದ್ಧವಾಗಿರುವಂತಹ ಪ್ರತಿಯೊಬ್ಬರ ಮೇಲೆ ನಿನ್ನ ದಿವ್ಯವಾದ ಪ್ರಸನ್ನತೆ ಇಳಿಯಬೇಕು. ಯೇಸುವಿನ ನಾಮವು ಅವರನ್ನು ತಾಕಬೇಕು. ಯೇಸುವಿನ ನಾಮದಲ್ಲಿರುವಂತಹ ಪವಿತ್ರಾತ್ಮನಾದ ಶಕ್ತಿಯು ಅವರ ಮೇಲೆ ಇಳಿಯಬೇಕು. ದೇವರಾತ್ಮ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಎಲ್ಲರ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಂತ ದೇವರು ನೀನು ಮಾತ್ರ. ಈ ಕಾರ್ಯವನ್ನು ನಿನ್ನ ನಾಮದ ಮಹಿಮೆಗೋಸ್ಕರ, ನಿನ್ನ ಜನರ ಪರಿಶುದ್ಧತೆಗೋಸ್ಕರ ನೀನು ಮಾಡಬೇಕು. ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿನ್ನದಿಂದ ಪ್ರಾರ್ಥನೆ ಬೇಡುತ್ತೇನೆ. ನನ್ನ ಜೀವವುಳ್ಳ ಪರಲೋಕದಲ್ಲಿ. ಆಮೆನ್.
ಮಹಾರಾಜ ನೀವೇ యేసయ్య ರಾಜ ಮಹಾರಾಜ ನೀವೇ యేసయ్య ನನ್ನ ರಾಜಾಧಿರಾಜ ನೀವೇ యేసయ్య ನನ್ನ ರಾಜಾಧಿರಾಜ ನೀವೇ యేసయ్య ರಾಜ ಮಹಾರಾಜ ನೀವೇ యేసయ్య ರಾಜ ಮಹಾರಾಜ ನೀವೇ యేసయ్య ನನ್ನ ರಾಜಾಧಿರಾಜ ನೀವೇ యేసయ్య ನನ್ನ ರಾಜಾಧಿರಾಜ ನೀವೇ యేసయ్య ಮೋಶೆಗೆ ವಿರೋಧವಾಗಿ ಅಮಾಲೇಕರು ಬಂದಾಗ ಮೋಶೆ ಕೈಗಳೆತ್ತಿ ನಿನಗೆ ಪ್ರಾರ್ಥಿಸುವಾಗ ನೀನೇ ಯುದ್ಧ ಮಾಡಿ ಜಯಿಸಿದೆ. ಓ ನೀನೇ ಯುದ್ಧ ಮಾಡಿ ಜಯಿಸಿದೆ. ನೀನೇ ಯುದ್ಧ ಮಾಡಿ ಜಯಿಸಿದೆ. ಓ ನೀನೇ ಯುದ್ಧ ಮಾಡಿ ಜಯಿಸಿದೆ. ರಾಜ ಮಹಾರಾಜ ನೀವೇ యేసయ్య ರಾಜ ಮಹಾರಾಜ ನೀವೇ యేసయ్య ನನ್ನ ರಾಜಾಧಿರಾಜ ನೀವೇ యేసయ్య ನನ್ನ ರಾಜಾಧಿರಾಜ ನೀವೇ యేసయ్య ದಾವೀದನಿಗೆ ವಿರೋಧವಾಗಿ ಗೊಲಿಯಾತನು ಬಂದಾಗ ದಾವೀದನು ನಿನ್ನ ನಾಮದಲ್ಲಿ ಕವಣೆ ಬೀಸುವಾಗ ನೀನೇ ಶತ್ರುವನ್ನು ಸೋಲಿಸಿದೆ. ಓ ನೀನೇ ಶತ್ರುವನ್ನು ಸೋಲಿಸಿದೆ. ನೀನೇ ಶತ್ರುವನ್ನು ಸೋಲಿಸಿದೆ. ಓ ನೀನೇ ಶತ್ರುವನ್ನು ಸೋಲಿಸಿದೆ. ರಾಜ ಮಹಾರಾಜ ನೀವೇ యేసయ్య ರಾಜ ಮಹಾರಾಜ ನೀವೇ యేసయ్య ನನ್ನ ರಾಜಾಧಿರಾಜ ನೀವೇ యేసయ్య ನನ್ನ ರಾಜಾಧಿರಾಜ ನೀವೇ యేసయ్య ಶಿಷ್ಯರನ್ನು ಕೊಲ್ಲಬೇಕೆಂದು ಸೌಲನು ಬರುವಾಗ ಶಿಷ್ಯರೆಲ್ಲ ಭಯಪಟ್ಟು ನಿನಗೆ ಮೊರೆಯಿಡುವಾಗ ನೀವೇ ಸೌಲನನ್ನು ದರ್ಶಿಸಿದೆ.
ಹೆಸರಿನಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ದೇವರ ವಾಕ್ಯಗಳು ನಮ್ಮ ಜೀವಿತಕ್ಕೆ ಬಲವು ಶಕ್ತಿಯನ್ನು ಕೊಟ್ಟಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಕ್ರಿಸ್ತನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬ ಜನರೇ, ಅನೇಕ ದೇವರ ಸೇವಕರ ಮೂಲಕ ಆನ್ಲೈನ್ನಲ್ಲಿ ಯೂಟ್ಯೂಬಲ್ಲಿ ಅನೇಕ ದೇವ ಸಂದೇಶಗಳನ್ನು ನೀವು ಕೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಅಲ್ಪನಾಗಿರುವಂತಹ ನನ್ನನ್ನು ದೇವರ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮ ದೇವರು ಆರಿಸಿಕೊಂಡಿದ್ದಾನೆ. ದೇವರ ಸೇವೆಯನ್ನು ಮಾಡುವುದಕ್ಕೋಸ್ಕರ ದೇವರು ಉಪಯೋಗಿಸಿಕೊಳ್ಳುತ್ತಾ ಇದ್ದಾನೆ. ಈ ವಾಕ್ಯ ಸಂದೇಶವನ್ನು ಕೇಳಿದಂತ ಪ್ರತಿಯೊಬ್ಬರು ನಿಮ್ಮ ಬಂಧು ಮಿತ್ರರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಈ ಯೂಟ್ಯೂಬ್ ಲಿಂಕ್ ಅನ್ನು ನೀವು ಶೇರ್ ಮಾಡಿಕೊಳ್ಳ್ರಿ. ಈ ವಾಕ್ಯ ಸಂದೇಶವನ್ನು ಕಳಿಸಲಿ, ಅವರು ನೋಡಿ ಆಶೀರ್ವಾದ ಹೊಂದಿ. ಅನೇಕ ದೇವರ ಸೇವಕರ ಪ್ರಸಂಗಗಳು, ಪ್ರಾರ್ಥನೆಗಳು ನೀವು ಕೇಳಿದ್ದೀರಾ, ಆಶೀರ್ವಾದ ಹೊಂದಿದ್ದೀರಾ. ಅಲ್ಪನಾದ ಈ ದೇವರ ಸೇವಕನ ಕೂಗನ್ನು ನೀವು ಹಂಚಿಕೊಳ್ಳ್ರಿ. ದೇವರ ಆತ್ಮನ ಕಾರ್ಯಗಳನ್ನು ಪರಿಶುದ್ಧಾತ್ಮನ ದೇವರು ತಾನೇ ಪ್ರತಿಯೊಬ್ಬರಿಗೂ ಆಶೀರ್ವಾದ ಇರುವ ಹಾಗೆ ದೇವರಾತ್ಮನು ತಾನೇ ನಡೆಸ್ತಾನೆ. ವಿಶೇಷವಾಗಿ ದೇವರ ನಾಮದ ಮಹಿಮೆಗೋಸ್ಕರ ದೇವರ ಮಹೋಪಕಾರಗಳನ್ನು ನೆನೆಸಿ ದೇವರಿಗೆ ಉದಾರವಾಗಿ ಕಾಣಿಕೆ ಕೊಡ್ರಿ. ಈ ಸೇವೆ ನೀವು ಕೊಡುತ್ತಿರುವಂತಹ ಕಾಣಿಕೆಯಿಂದಲೇ ನಡೆಯುತ್ತಾ ಇದೆ. ದೇವರ ನಾಮದ ಮಹಿಮೆಗೋಸ್ಕರ ದೇವರ ಹೆಸರಲ್ಲಿ ದೇವರಿಗೆ ಕೊಡೋಣ. ದೇವರಿಗೆ ಕೊಡುವಂಥದ್ರಲ್ಲಿ ನಾವು ಯಾವಾಗಲೂ ಮುಂದೆ ಇರೋಣ. ನಾವು ದೇವ ಜನರು, ದೇವರನ್ನು ಪ್ರೀತಿಸುತ್ತಿರುವಂತಹ ದೇವರ ಮಕ್ಕಳು ಎಂಬುದಾಗಿ ಕಾಣಿಕೆ ಕೊಡುವುದರಲ್ಲಿ ದೇವರನ್ನು ಪ್ರೀತಿಸೋಣ. ಚರ್ಚ್ಗೆ ಕೊಡ್ತಾ ಇದ್ದೀನಿ, ಇಲ್ಲ ಪಾಸ್ಟರ್ಗೆ ಕೊಡ್ತಾ ಇದ್ದೀನಿ, ಇಲ್ಲ ಆಲಯಕ್ಕೆ ಕೊಡ್ತಾ ಇದ್ದೀನಿ ಅಂತ ಕೊಡಬೇಡ್ರಿ. ದೇವರಿಗೆ ಕೊಡ್ತಾ ಇದ್ದೀನಿ ಅಂತ ಕೊಡ್ರಿ. ನಿಮ್ಮ ಕೈಗಳನ್ನು, ನಿಮ್ಮ ಹೃದಯವನ್ನು ಬಲ್ಲಂತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಉದಾರವಾಗಿ ಕೊಡೋದಕ್ಕೆ ಸಿದ್ಧವಾಗಿರುವಂತಹ ಪ್ರತಿಯೊಬ್ಬರನ್ನು ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ನಿಮ್ಮ ಶ್ರೇಷ್ಠವಾದ ಕಾಣಿಕೆಗಳನ್ನು ಕೊಡ್ರಿ. ಶ್ರೇಷ್ಠವಾದದ್ದನ್ನು ದೇವರಿಗೋಸ್ಕರ ಕೊಡ್ರಿ. ದೇವರು ನಮ್ಮ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮ ಕಾಣಿಕೆಗಳನ್ನು ನಮ್ಮ ಕೈಗಳಲ್ಲಿ ಇಟ್ಟುಕೊಳ್ಳೋಣ. ಪರಿಶುದ್ಧಾತ್ಮ ದೇವರು ಈ ಕಾಣಿಕೆಯನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಇದುವರೆಗೂ ನಮ್ಮನ್ನು ಸುರಕ್ಷಿತವಾಗಿ ಇಟ್ಟಿದ್ದೀಯ, ನನಗೆ ಸ್ತೋತ್ರ. ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ಆಶೀರ್ವಾದ ಮಾಡಿದ್ದೀಯ, ನನಗೆ ಸ್ತೋತ್ರ. ನಿನ್ನ ಘನಚಿತ್ತವನ್ನು ನೆರವೇರಿಸಬೇಕೆಂದೇ ನಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡಿದ್ದೀಯ, ನನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಕೊರೋನಾ ಎಂಬ ರೋಗದಿಂದ ಯಾರ್ಯಾರು ನರಳುತ್ತಿದ್ದಾರೋ, ಬರಳುತ್ತಿದ್ದಾರೋ ಅವರ ಮೇಲೆ ನಿನ್ನ ವಾಕ್ಯವನ್ನು ಕಳಿಸು. ಆ ರೋಗವು ಮನುಷ್ಯನ ಪ್ರಾಣವನ್ನು ತೆಗೆಯಬಾರದು. ಮನುಷ್ಯನ ಪ್ರಾಣವನ್ನು ನೋಯಿಸುತ್ತಿರುವಂತಹ ಯಾವ ರೋಗವೇ ಆಗಲಿ, ಮನುಷ್ಯನ ದೇಹವನ್ನು ಪೀಡಿಸುತ್ತಿರುವಂತಹ ಹಿಡಿದಂತ ಯಾವ ರೋಗವೇ ಆಗಲಿ, ಯೇಸು ಕ್ರಿಸ್ತನ ಹೆಸರಿನಿಗೆ ಭಯಪಡುತ್ತದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಸ್ಥತೆ ಹೊಂದುತ್ತದೆ. ಯೇಸುವಿನ ಗಾಯವುಳ್ಳ ನಾಮವು ಅವರನ್ನು ತಾಕುವಾಗ ಸಂಪೂರ್ಣವಾದ ಸ್ವಸ್ಥತೆ, ಸಂಪೂರ್ಣವಾದ ಆರೋಗ್ಯ, ಸಂಪೂರ್ಣವಾದ ಆರೋಗ್ಯವನ್ನು ಕೊಡುವುದಕ್ಕೆ ಶಕ್ತಿಯುಳ್ಳಂತ ಯೇಸು ಕ್ರಿಸ್ತನ ನಾಮದ ಮಹಿಮೆಯಲ್ಲಿ, ಯೇಸುವಿನ ನಾಮದಲ್ಲಿ ಅವರನ್ನು ತಾಕು ಸ್ವಾಮಿ. ದೇವರಾತ್ಮನ ಈ ಕಾರ್ಯವನ್ನು ನೀನು ಮಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಮನುಷ್ಯನ ಜೀವಿತದಲ್ಲಿ ಎಂಥದೇ ರೋಗವಾಗಿರಬಹುದು, ಅದು ಪಾಪದಿಂದ ಬಂದಂತ ರೋಗವಾಗಿರಬಹುದು, ಶಾಪದಿಂದ ಬಂದಂತ ರೋಗವಾಗಿರಬಹುದು, ಸೈತಾನದಿಂದ ಬಂದಂತ ರೋಗವಾಗಿರಬಹುದು, ಯಾವ ವಿಧವಾದಂತ ರೋಗವೇ ಆಗಲಿ, ಯೇಸುವಿನ ರಕ್ತವು, ಯೇಸುವಿನ ನಾಮವು ಗುಣಪಡಿಸುತ್ತದೆ. ಯೆಹೋವ ರಾಫನಾದ ಆರೋಗ್ಯದಾಯಕನಾದ ದೇವರು ತಾನೇ ವಾಸಿ ಮಾಡಿ ದೀರ್ಘಾಯುಷ್ಯನ ಕಡೆಗೆ ನಡೆಸುತ್ತದೆ. ದೇವರಾತ್ಮನೆ ಈ ಕಾರ್ಯವನ್ನು, ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ನೆರವೇರಬೇಕು. ಯೇಸು ಕ್ರಿಸ್ತನ ಹೆಸರಲ್ಲಿ ಅದ್ಭುತವನ್ನು ಈ ಕ್ಷಣವೇ ಹೊಂದಿಕೊಳ್ಳಬೇಕು. ನಿನ್ನನ್ನು ಪ್ರೀತಿಸಿಕೊಟ್ಟಂತ ಕಾಣಿಕೆಗಾಗಿ ಸ್ತೋತ್ರ. ಕೃತಜ್ಞತೆಯಾಗಿ ತಂದು ಒಪ್ಪಿಸುತ್ತಿರುವಂತಹ ನಿನ್ನ ಘನವಾದ ಸೇವೆಯನ್ನು ಪ್ರೀತಿಸಿ, ನಿನ್ನನ್ನು ಪ್ರೀತಿಸಿ, ನಿನಗೆ ಕೊಟ್ಟಿದ್ದಂತ ಶ್ರೇಷ್ಠವಾದ ಕಾಣಿಕೆಗಳನ್ನು ನೀನು ಬಲ್ಲಾತನು. ಜೀವಿತಗಳನ್ನು
ಆಶೀರ್ವಾದ ಮಾಡು. ದೇವರ ಆತ್ಮ ನಿನಗೆ ಸ್ತೋತ್ರ, ದೇವರ ಆತ್ಮ ನಿನಗೆ ಸ್ತೋತ್ರ. ನೀನು ಆಶೀರ್ವಾದ ಮಾಡಿಸುವ ಎಲ್ಲ ಸಭೆಗಳಲ್ಲಿ ಎಲ್ಲ ಜನರನ್ನು ನೀನು ಕನಿಕರಿಸಿ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆಯನ್ನು ನಿಲ್ಲಿಸಿ ಶಾಶ್ವತವಾದ ಕೃಪೆಯಿಂದ ಅವರನ್ನು ಕನಿಕರಿಸಿ ಬೇಕಾಗಿರುವಂತಹ ಆರೋಗ್ಯ, ಬಲ, ಶಕ್ತಿ, ದೀರ್ಘಾಯುಷ್ಯ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿನವರೆಗೂ ಹೊಂದಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡು. ನಿನ್ನ ಮಕ್ಕಳನ್ನು ನಿನ್ನ ಆಶ್ರಯ ಸ್ಥಾನದಲ್ಲಿ ಇಟ್ಟುಕೊಳ್ತೀಯ. ನೀನೇ ನಡೆಸುವಂತ ದೇವರು, ಪರಿಪಾಲಿಸುವಂತ ದೇವರು ನೀನು ಮಾತ್ರ. ಸುರಕ್ಷತೆ ನಿನ್ನಲ್ಲಿ ಮಾತ್ರ ಉಂಟು. ನೀನು ಮಾತ್ರ ಆಶೀರ್ವಾದ ಮಾಡಿದ್ದು. ಈ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಕೊನೆಯದಾಗಿ ಕರ್ತನ ಕರೆಸಿಕೊಂಡ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ವರ್ಷದಲ್ಲಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ ಈಗಲೂ ನಿತ್ಯ ನಿರಂತರವೂ ನಮ್ಮೆಲ್ಲರ ಸಂಗಡ ನೆಲೆ ಇರಲಿ. ಆಮೆನ್.
ప్రేమకే రూపమో ప్రియమార నిన్ను చూడని ప్రియమైన యేసయ్యా ప్రేమకే రూపమో ప్రియమైన నీతో ఉండని ఎంతగానో వేచి ఉంటిని ఎవరు చూపని ప్రేమకై ఎదుట నీవే హృదిలో నీవే నా మనసునా నీవే ఎంతగానో వేచి ఉంటిని ఎవరు చూపని ప్రేమకై ఎదుట నీవే హృదిలో నీవే నా మనసునా నీవే నా ప్రియుడా యేసయ్యా ఆశతో ఉన్నానయ్యా ఆనందము సంతోషము నీవేనయ్యా ఆశ్చర్యము నీ ప్రేమయే నాయడా ప్రియమైన యేసయ్యా ప్రేమకే రూపమో ప్రియమార నిన్ను చూడని ప్రియమైన యేసయ్యా ప్రేమకే రూపమో ప్రియమైన నీతో ఉండని ఏదో తెలియని వేదన ఎదలో నిండెను నా ప్రియా పదములు చాలని ప్రేమకై పరితపించు హృదయం ఏదో తెలియని వేదన ఎదలో నిండెను నా ప్రియా పదములు చాలని ప్రేమకై పరితపించు హృదయం నా ప్రియుడా యేసయ్యా ఆశతో ఉన్నానయ్యా ఆనందము సంతోషము నీవేనయ్యా ఆశ్చర్యము నీ ప్రేమయే నాయడా ప్రియమైన యేసయ్యా ప్రేమకే రూపమో ప్రియమార నిన్ను చూడని ప్రియమైన యేసయ్యా ప్రేమకే